ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಭಾರಿ ಐಡ್ರಾಮಾ ನಡೆದಿದೆ. ಸ್ವಾಮೀಜಿ ಉಮಾಮಹೇಶ್ವರ ಅವರ ಆಶ್ರಮದ ಆಸ್ತಿಯನ್ನ ವಂಚನೆಯ ಮೂಲಕ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆಂದು ಆರೋಪಿಸಿ ಅಜ್ಜಿಯ ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಆಶ್ರಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಶ್ರಮದ ಸ್ಥಾಪಕರಾದ ಮರಿಯಪ್ಪ ಮತ್ತು ಜಯಮ್ಮ ದಂಪತಿಯಾಗಿದ್ದು, ಮರಿಯಪ್ಪನವರ ನಿಧನದ ನಂತರ ಜಯಮ್ಮ ಅವರು ಆಶ್ರಮದ ನಿರ್ವಹಣೆ ಮಾಡುತ್ತಿದ್ದರು. ಸುಮಾರು 4 ವರ್ಷಗಳ ಹಿಂದೆ ಆಶ್ರಮಕ್ಕೆ ಆಗಮಿಸಿದ ಸ್ವಾಮೀಜಿ ಉಮಾಮಹೇಶ್ವರ ಅವರು ಅಜ್ಜಿಯ ಅನಾರೋಗ್ಯದ ಲಾಭ ಪಡೆದು ಆಶ್ರಮ ಹಾಗೂ ಆಸ್ತಿಯನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆಂದು ಆರೋಪಿಸಲಾಗಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆ ಜಯಮ್ಮ ಅವರು ಆಶ್ರಮದ ಬೆಡ್ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಈ ಸಮಯದಲ್ಲಿ ಸ್ವಾಮೀಜಿ ಅಜ್ಜಿಗೆ ಮೋಸ ಮಾಡಿ ಆಸ್ತಿಯನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆಂದು ಅಜ್ಜಿಯ ಸಂಬಂಧಿಕರು ಆರೋಪಿಸಿದ್ದಾರೆ. ವಿಷಯ ತಿಳಿದು ಆಕ್ರೋಶಗೊಂಡ ಸಂಬಂಧಿಕರು ಆಶ್ರಮಕ್ಕೆ ನುಗ್ಗಿ ಸ್ವಾಮೀಜಿ ವಿರುದ್ಧ ಘೋಷಣೆ ಕೂಗಿದ್ದಾರೆ ಮತ್ತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ವಾಮೀಜಿ ಮತ್ತು ಸಂಬಂಧಿಕರೊಂದಿಗೆ ಮಾತುಕತೆ ನಡೆಸಿದರು. ಗಲಾಟೆ ದೊಡ್ಡದಾಗುವ ಸಾಧ್ಯತೆ ಇದ್ದು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸಿದ್ದಾರೆ. ಈ ಘಟನೆಯ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದ್ದು ತನಿಖೆ ಮುಂದುವರೆದಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಆಸ್ತಿಗಳನ್ನ ನಿಮ್ಮ ಹೆಸರು ಮಾಡ್ಕೊಂಡಿದ್ದೀರಿ ಅಂತ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಇವತ್ತು ವಿಶೇಷ ಒಂದು ವಿಷಯ ಹೇಳಬೇಕು. ಇವತ್ತು ಹುಟ್ಟಿದಬ್ಬ ನನ್ನದು. ಅದಕ್ಕೆ ನಮ್ಮ ವಿಶ್ ಮಾಡ್ಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ ಈ ವಿಚಾರ. ಆದ್ರೆ ಈ ವಿಚಾರ ಅಂತ ಮಾತಾಡಿ ಅಮ್ಮ ಆಶೀರ್ವಾದ ತಗೊಂಡು ನಾವು ಕೆಳಗೆ ಸ್ವಾಮಿಗಳು ನಾವೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ಬೆನ್ನಿಗೂ ಕೂಡ ಗಾಯ ಆಗಿದೆ. ನನಗೂ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಎಲ್ದಾಡಿ ಏನೇನೋ ಮಾಡಿದ್ದಾರೆ ಅವರು. ಈಗ ಅಮ್ಮವ್ರು ಹೇಳ್ತಾ ಇರೋದು, ಈಗ ಟ್ರಸ್ಟ್ ನೋಂದಣಿ ಮಾಡ್ಕೊಳಕ್ ಹೋಗಿ ನೀವು ಇಲ್ಲಿ ಆಸ್ತಿಗಳನ್ನ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ, ಅನ್ಯಾಯ ಮಾಡಿದ್ರಿ. ಖಂಡಿತ ಇಲ್ಲ. ಅಮ್ಮನಿಗೆ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು ನಿನ್ನ ಏನಾದ್ರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದ್ರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟ್ರಸ್ಟ್ ತಗೊಂಡಿದ್ದೆ. ಆಮೇಲೆ ಮಾಡ್ತೀನಿ.